ಅಮ್ಮ ನೋಡ್ರಪ್ಪ, ಪ್ರಾಣ ಹೋಗಿ ಬಹಳ ಹೊತ್ತಾಯ್ತು. ನೀಲಕಂಠನಿಗೆ ವಿಷಯ ಮುಟ್ಟಿದ್ಯೋ ಇಲ್ವೋ? ಊರ್ಗ್ ಹೋದವ್ರದು ದೇವ್ರೇ ಬಲ್ಲ ಅಂತಾರೆ. ಅವ್ರಿಗಿದ್ದು ಏನ್ ಕಾಯಿಲೆನೋ ಏನು. ಹೊತ್ತು ಮುಳುಗೋಕ್ ಮುಂಚೆ ಹೆಣ ಎತ್ತಿದ್ರೆ ಒಳ್ಳೇದು. ನೋಡಿ, ಬದುಕಿರುವಾಗಂತೂ ಮುಖ ನೋಡ್ಲಿಲ್ಲ, ಸತ್ತಾಗಾದ್ರೂ ಕೊನೆ ಸಲ ತಾಯಿ ಮುಖ ನೋಡ್ಲಿ. ನೀಲ್ಕಂಠ ಬರೋವರೆಗೂ ಹೆಣ ಎತ್ತಬೇಡಿ. ಇವತ್ತು ಗ್ರಹಣ ಬೇರೆ. ಹಿಂಗಾದಾಗ ಹೆಣನ ಹೆಚ್ಚೊತ್ತಿಟ್ಕೋಬಾರ್ದು. ಇಟ್ರ ಹೆತ್ತ ಮಕ್ಕಳಿಗೆ ಒಳ್ಳೇದಾಗೋದಿಲ್ಲ. ಒಳ್ಳೆಯವ್ರನ್ನ ಶಿವ ಬಾಳ ಬೇಗ ಕರ್ಕೊಂಡ್ಬಿಡ್ತಾನೆ. ನಾನು ಎಷ್ಟೆಲ್ಲ ಹೇಳ್ದೆ, ಇಲ್ಲಿ ಯಾಕೆ ಓದಾಡ್ತೀಯ, ದೊಡ್ಡ ಮನೆಗೆ ಬಂದ್ಬಿಡು, ನಿನ್ ಕಾಯಿಲೆನ ಪಟ್ನಕ್ಕೆ ಕರ್ಕೊಂಡು ಹೋಗಿ ನಾನು ವಾಸಿ ಮಾಡಿಸ್ತೀನಿ ಅಂತ. ಕೇಳಲಿಲ್ಲ. ಇವತ್ತು ಆ ಕಾಯಿಲೆನೇ ಅವಳನ್ನ ಬಳಿ ತಗೊಂಡ್ಬಿಡ್ತು. ಯಾಕೋ ಇಲ್ಲಿಗೆ ಬಂದೆ? ನೀನು ಮಾಡಿದ ದುಷ್ಟ ಕೆಲಸಗಳನ್ನ ಇದುವರೆಗೂ ಯಾರಿಗೂ ಹೇಳ್ದೆ. ಮನಸ್ಸಿನಲ್ಲೇ ಇಟ್ಕೊಂಡು ಕೊರಗೆ ಕೊರಗೆ ಇವತ್ತು ಆ ಗುಟ್ಟನ್ನ ಹೊರಗೆ ಹಾಕಿ ಎದೆ ಹೊಡ್ಕೊಂಡು ಸತ್ತು ಹೋದ್ರು. ಇನ್ನು ಯಾರನ್ನ ಸಾಯಿಸ್ಬೇಕು ಅಂತಿದ್ಯಾ? ಮನುಷ್ಯ ವೇಷದಲ್ಲಿರೋ ರಾಕ್ಷಸ ನೀನು. ಹೋಗು, ಹೊರಟೋಗು. ಪಾರ್ವತಮ್ಮ ಗೌರಿನ ಚಿಕ್ಕ ವಯಸ್ಸಿಂದ ತನ್ನ ಮಗಳಾಗೆ ಬೆಳೆಸಿದ್ಲು. ಈಗ ದುಃಖ ತಡೆಯಕ್ಕಾಗದೆ ಹುಚ್ಚುಚ್ಚಾಗಿ ಏನೇನೋ ಮಾತಾಡ್ತಾ ಇದ್ದಾಳೆ. ನೋಡ್ ಗೌರಿ, ನೀನಿಲ್ಲೇ ಇದ್ರೆ ಆ ದುಃಖ ಇನ್ನೂ ಜಾಸ್ತಿ ಆಗುತ್ತಮ್ಮ. ಬಾಮ್ಮ. ನಿಂತ್ಕೊಳ್ಳಿ. ಇವಳು ಈ ಮನೆ ಸೊಸೆ. ಈ ತಾಯಿಗೆ ಈ ಮಗನೂ ಹತ್ರ ಇಲ್ಲ. ಸೊಸೆನೂ ಇಲ್ದಿರೋ ಹಾಗೆ ಮಾಡೋದು ಸಭ್ಯತೆ ಅಲ್ಲ. ನಾನು ಕಳ್ಸಲ್ಲ. ಆ ನೀಲ್ಕಂಠ ಬರೋಕ್ ಮುಂಚೆ ಹೆಣನ ಎತ್ತಿಸ್ಬಿಡಿ. ಸರಿ ಬುದ್ಧಿ. ನಿಲ್ಸಿ ನಿಲ್ಸಿ ನಿಲ್ಸಿ. ನೀಲ್ಕಂಠ, ಒಳ್ಳೆ ನಿಲ್ಸಿ ನಿಲ್ಸಿ. ನೀಲ್ಕಂಠ ನೀಲ್ಕಂಠ ನೀಲ್ಕಂಠ. ಏನಾಯ್ತು ಅಮ್ಮನಿಗೇನಾಯ್ತು? ಅಮ್ಮ ಹೋಗ್ಬಿಟ್ಟು. ಅಮ್ಮ ನಿನಗೋಸ್ಕರ ಕಾದು ಕಾದು ಹೊತ್ತು ಮುಳುಗೋಗುತ್ತೆ ಅಂತ ಹೆಣನ ಎತ್ತು ಬಿಟ್ರು. ಅಮ್ಮ ನೋಡ್ದ್ಯಾ ಅಮ್ಮ, ನನ್ನ ಕೊನೆಗೆ ನೋಡ್ದೇನೆ ಹೊರಟೋದು. ಅಮ್ಮ ಗಂಗಾ,
ಬಿಟ್ಟು ಹೋದ್ರು ಅವ್ರ ನೆನಪುಗಳು ಸಾಯಲ್ಲ. ಅವು ಸದಾ ನಮ್ಮ ಎದೆ ಕೂಡಲಿ ಸುತ್ತಾನೆ ಇರ್ತವೆ. ನೀವು ಊಟ ಬೇಡ ಅಂದ್ರೆ ನಿಮ್ಮಮ್ಮ ನೊಂದ್ಕೊಂಡು ಅಳೋಳು. ಅವಳ ಮನ್ಸು ನೋಯಿಸ್ಬಾರ್ದು ಅಂತ ನೀವು ಊಟ ಮಾಡ್ತಿರ್ಲಿಲ್ವಾ? ಈಗ ನೀವು ಉಪವಾಸ ಇದ್ರೆ ಆ ಆತ್ಮ ಎಷ್ಟು ಸಂಕಟ ಪಡುತ್ತೆ ಅಂತ ಗೊತ್ತಾ? ಆ ತಾಯಿ ಆತ್ಮ ತೃಪ್ತಿಗೋಸ್ಕರನಾದ್ರೂ ನಿಮ್ಮ ನೀಲಕಂಠ ನಮ್ಮ ಹುಡುಗಿ ಗಂಗಾನ ಎತ್ತಾಕೊಂಡ್ ಬಂದಿದ್ದಾನೆ. ನೀವೇನ್ ಮಾಡ್ತೀರೋ ಗೊತ್ತಿಲ್ಲ, ಅವಳು ನಮ್ಮ ಜೊತೆ ಬರಬೇಕು. ಗಂಗಾ ಜೊತೆ ಸಂಬಂಧ ಇಟ್ಕೋಬಾರ್ದು ಅಂತ ಗೌರಿ ಗಲಾಟೆ ಮಾಡಿದ್ಲು. ಆಸ್ತಿ ಎಲ್ಲ ನನಗೆ ಬರ್ಕೊಡ್ಬೇಕು ಅಂತ ನೀಲ್ಕಂಠ ಗಲಾಟೆ ಮಾಡ್ದ ಅಂತ ಕತೆ ಕಟ್ಟಿ ಒಂದು ಅನಾಥ ಶವ ಅಂತಂದು ಸುಟ್ಟು ಹಾಕಿ ಆಸ್ತಿಗೋಸ್ಕರ ನೀಲ್ಕಂಠನೇ ಗೌರಿಗೆ ಸೀಮೆಎಣ್ಣೆ ಹಾಕಿ ಸುಟ್ಟು ಹಾಕ್ತಾ ಅಂತ ಎಲ್ರನ್ನೂ ನಂಬಿಸ್ತೀನಿ. ಆಗ ಪೊಲೀಸ್ನವರು ನೀಲ್ಕಂಠನ ಜೈಲಿಗೆ ಕಳಿಸ್ತಾರೆ. ಆಸ್ತಿ ಎಲ್ಲ ನನಗೆ, ಗಂಗಾ ಗೌರಿ ನಿಮಗೆ. ನೋಡ್ ಗೌರಿ, ನಿನ್ ಮನ್ಸಲ್ಲಿರೋ ಅನುಮಾನ ಅನ್ನೋ ಭೂತನ ಮೊದ್ಲು ಸಾಯಿಸು, ಒಳ್ಳೇದಾಗುತ್ತೆ. ಹೆಂಡತಿಗೆ ಯಾವತ್ತು ಗಂಡನ ಮೇಲೆ ನಂಬಿಕೆ ಇರ್ಬೇಕು. ಗಾಳಿಲ್ ಬೆರ್ತು ನಡು ಮನೇಲಿ ದೀಪವಾಗಿ ಬೆಳಗ್ತಿರೋ ನಿಮ್ಮತ್ತೆ ಮೇಲೆ ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ, ನನ್ನ ನೀಲ್ಕಂಠನ್ ಮಧ್ಯ ಯಾವ ಸಂಬಂಧನೂ ಇಲ್ಲ. ಬರ್ತಾನೆ ಇಲ್ವಲ್ಲ, ಅದೇನ್ ದೋಷ ಇದೆಯೋ ಏನೋ. ನಿಮ್ ತಾಯಿ ಮನಸ್ಸಿನಲ್ಲಿ ಏನೋ ನೋವಿದೆ, ಅವ್ರದ್ದು ಯಾವ್ದೋ ಒಂದು ಆಸೆ ನೆರವೇರಿಲ್ಲ. ಇವಳ ಗಂಡ ನನಗೆ ಬೇಕಾದವಳನ್ನ ಎತ್ತಾಕೊಂಡ್ ಬಂದಿದ್ದಾನೆ. ನಾನು ಇವಳನ್ನ ತಗೊಂಡು ಹೋಗ್ತೀನಿ. ಆಸ್ತಿ ನಿಮಗೆ, ಇವಳು ನನಗೆ. ಏನೋ ಅಂದೆ? ಕೂಡ ಕ್ರವಣ ಇದಾ ಸಮಾಚಾರ. ಕಷ್ಟದಲ್ಲಿರೋ ಸೊಸೆನ ಆ ಮಗ ಕಾಪಾಡ್ಬೇಕು ಅನ್ನೋ ತಾಯಿ ಆಸೆ ಈಗ ಏನೇರ್ತು.
ಗೌರಿ ಗೌರಿ ನೀಲಕಂಠ, ಗಂಗಾ ಜೀವನಕ್ಕೆ ಒಂದ್ ದಾರಿ ತೋರಿಸ್ಬೇಕು ಅಂತ ಕರ್ಕೊಂಡ್ ಬಂದೆ. ಆದ್ರೆ ನಮ್ಮಿಂದ ಅವಳಿಗೆ ಯಾವ ನೆಮ್ಮದಿನೂ ಸಿಕ್ಲಿಲ್ಲ. ಜೀವಂತ ಶವ ಆಗ್ಬಿಟ್ಟ ಅವಳೆ. ಯಪ್ಪ, ಅವಳ ಈ ಸ್ಥಿತಿಲಿ ನೋಡೋ ಬದಲು ನಿಮ್ಮವ್ವ ಆ ಶಿವನ್ ಪಾದ ಸೇರ್ಕೊಂಡಂಗೆ ನಾನು ಯಾಕೆ ಸೇರ್ಕೊಂಡೆಲ್ಲ? ಇವಳಿಗೇನಾದ್ರೂ ಆದ್ರೆ ನನಗೆ ಬದುಕೋ ಅರ್ಹತೆನೇ ಇರಲ್ಲ. ನಾನು ನನ್ನ ಜೀವಿತದಲ್ಲಿ ಯಾರಿಗೂ ಏನನ್ನೂ ಹಂಚಲಿಲ್ಲ, ಹಂಚೋ ಮನಸ್ಸು ಇರಲಿಲ್ಲ. ಅಂಥ ಸ್ವಾರ್ಥಿ ನಾನು, ಅಂಥ ಸ್ವಾರ್ಥಿ ನಾನು. ನನ್ನ ಜೀವನನ ನಾನು ಗಂಗನ್ ಜೊತೆ ಹಂಚ್ಕೋತೇನೆ. ಇದುವರೆಗೂ ನಿಮ್ಮ ಹೆಂಡತಿಯಾಗಿ ನಿಮಗ್ ಸುಖ ಸಂತೋಷ ಏನನ್ನೂ ಕೊಡ್ಲಿಲ್ಲ. ನನ್ ಕ್ಷಮಿಸ್ಬೇಡಿ, ನನ್ ಕ್ಷಮಿಸ್ಬೇಡಿ ಅಂದ್ರೆ ದಯವಿಟ್ಟು ಇದೊಂದು ಆಸೆನ ನೆರವೇರಿಸ್ಕೊಡಿ.